ಆವ್ ಫ್ಯಾಬ್ಯುಲಸ್. ಫ್ರೆಂಡ್ ಜೊತೆಗೆ ನಿಮ್ ಕೈ ರುಚಿ ಮಾತ್ರ ಬೊಂಬಾಟು. ನೀವ್ಯಾಕೆ ಊಟ ಮಾಡ್ತಿಲ್ಲ? ಕೂತ್ಕೊಳ್ಳಿ, ಊಟ ಮಾಡಿ. ಅದು ಅವರು ಬರ್ಲಿ, ಒಟ್ಟಿಗೆ ಊಟ ಮಾಡ್ತೀನಿ. ಓ ಮೈ ಗಾಡ್, ನಿನಗದ್ ಎಷ್ಟು ಸಲ ಹೇಳ್ಬೇಕು ಅನು? ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್. ಈ ಮನೇಲಿ ಕೆಲಸ ಮಾಡೋದು ಒಬ್ರೆ, ದಟ್ ಈಸ್ ಒನ್ ಅಂಡ್ ಓನ್ಲಿ ಮಿಸ್ಟರ್ ಆರ್ಯವರ್ಧನ್. ಮಿಕ್ಕವರೆಲ್ಲ ಸುಮ್ನೆ ತಿಂತೀವಷ್ಟೇ, ಇವಾಗ ಮಾಡ್ತಿದೀವಲ್ಲ ಅದೇ ತರ. ಸೊ ಚಿಲ್, ನೀನ್ ಆರಾಮ್ಸೆ ಊಟ ಮಾಡು. ಅವ್ರು ಊಟಕ್ಕೆ ಬರ್ತಾರೆ, ನಮ್ ಜೊತೆ ಊಟ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇಟ್ಕೊಂಡ್ರೆ ಸುಮ್ನೆ ಡಿಸಪಾಯಿಂಟ್ಮೆಂಟ್ ಆಗತ್ತೆ ಅಷ್ಟೇ. ಹಾ, ನಿಜ ಹೇಳು ಅನು, ಯು ನಾಟ್ ಹಂಗ್ರಿಯಾ? ನಾನು ಮಾನ್ಸಿ ಅತಿಯಾಗೇ ಹೇಳ್ತಿದ್ದಾಳೆ. ನೀನ್ ಅದಕ್ಕೆ ತಲೆ ಕೆಡ್ಸ್ಕೋಬೇಡ. ನೀನು ಎಷ್ಟೊತ್ತು ಅಂತ ಕಾಯ್ತೀಯ? ಬಾ ಕೂತ್ಕೋ, ಊಟ ಮಾಡಿ. ಪರವಾಗಿಲ್ಲ ಅಮ್ಮ. ಯಾವೇಶ್, ಬಟ್ ನೈಸ್ ಫುಡ್. ಇವತ್ತಂತೂ ಹೊಟ್ಟೆ ಫುಲ್ ಆಗೋಷ್ಟು ತಿಂದ್ಬಿಟ್ಟಿದ್ದೀನಿ. ಒಳ್ಳೆ ನಿದ್ರೆ ಬರುತ್ತೆ. ಅನು, ಗುಡ್ ಜಾಬ್. ಊಟ ಮಾಡು. ಥ್ಯಾಂಕ್ ಯು ಅಮ್ಮ. ಗುಡ್ ನೈಟ್. ಮಂದ ಅಕ್ಕ, ಗೋಪಿಯಣ್ಣ, ಅಜಯ ಬನ್ನಿ, ನೀವು ಊಟ ಮಾಡಿ. ಇಲ್ಲ ಅನು ಅಮ್ಮ, ಇದನ್ನೆಲ್ಲ ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ಊಟ ಮಾಡಿ. ಮಧ್ಯಾಹ್ನ 2 ಗಂಟೆಗೆ ಫೋನ್ ಚೆಕ್ ಮಾಡ್ದವ್ರು, ಆಮೇಲೆ ಫೋನೇ ಚೆಕ್ ಮಾಡಿಲ್ಲ. ನನ್ನ ಮೆಸೇಜ್ ಕೂಡ ಅವ್ರಿಗೆ ಡೆಲಿವರಿ ಆಗಿಲ್ಲ. ಸರ್, ನೀವು ಬಂದೇ ಬರ್ತೀರಾ ಅಂತ ನಂಗೆ ಗೊತ್ತಿತ್ತು. ಗೊತ್ತಿತ್ತ? ನಿನ್ನ ಕನ್ಸಲ್ಲಿ ನಾನಿದ್ದೀನ? ಕಣ್ಬಿಟ್ಟು ನೋಡು, ಎದುರಿಗೆ ನಿಂತಿದ್ದೀನಿ. ಮಲ್ಕೊಂಡ್ಬಿಟ್ಟಿದ್ನಾ? ಅದನ್ನ ನೀನೇ ಹೇಳಬೇಕು. ಅಯ್ಯೋ, ಕಾಯ್ತಾ ಕಾಯ್ತಾ ಹಾಗೆ ಮಲ್ಕೊಂಡ್ಬಿಟ್ಟೆ. ಕನ್ಸಲ್ಲೂ ಕೂಡ ನೀವೇ ಇದ್ರಿ ಗೊತ್ತಾ, ಹೀಗೆ ತಲೆ ನೇವರಿಸ್ತಾ ಇದ್ರಿ. ಮನೆಗೆ ಬೇಗ ಬರ್ತೀನಂತ ಹೇಳಿ ತಡವಾಗಿ ಬಂದಲ್ಲ, ಅದಕ್ಕೆ ಈ ತಪ್ಪು ತಿದ್ಕೊಳ್ಳೋಣ ಅಂತ ನಿನ್ನ ಕನಸಲ್ಲೂ ಬಂದಿರಬೇಕು. ನೀವೆಷ್ಟೇ ಲೇಟ್ ಆದ್ರೂ ಊಟಕ್ಕೆ ಬಂದೇ ಬರ್ತೀರಾ ಅಂತ ನನಗೆ ಗೊತ್ತಿತ್ತು. ನೀನು ಇದೇ ಮಾತನ್ನ ಕನಸು ಕಾಣ್ತಾ ಕಾಣ್ತಾ ಕಣ್ಮುಸ್ತಾ ಇದ್ದೆ. ನನ್ನ ಕನಸು, ನನ್ನ ವಾಸ್ತವ ಎರಡೂ ಒಂದೇ ಸರ್. ಇದಕ್ಕಿನ್ನ ಅದೃಷ್ಟ ಇನ್ನೇನು ಬೇಕು ಹೇಳಿ? ಸರಿ ಸರ್, ಈಗ ಅದೆಲ್ಲ ಬಿಡಿ. ಈಗಾಗಲೇ ತುಂಬ ತಡ ಆಗಿದೆ, ಬನ್ನಿ ಕುತ್ಕೊಳ್ಳಿ.
ಹೌದು, ಇಷ್ಟು ತಡ ಆದರೂ ನೀನ್ಯಾಕೆ ಊಟ ಮಾಡಿಲ್ಲ? ಯಾರು ಹೇಳಿದ್ರು ನಾನು ಊಟ ಮಾಡಿಲ್ಲ ಅಂತ? ನಿಮ್ದು ಊಟ ಆಗೋಯ್ತಾ? ನಾನು ಗಂಡಂಗೋಸ್ಕರ ಕಾಯ್ತಾ ಇರ್ತೀನಿ ಅಂತ ನೀವು ಅನ್ಕೊಂಡ್ರಾ? ನಂದು ಊಟ ಆಗ್ಲೇ ಆಯ್ತು. ನಾಲ್ಗೆ ನಾಜೂಕಾಗಿ ಸುಳ್ಳು ಹೇಳ್ತಿದೆ, ಆದರೆ ನಿನ್ನ ಕಣ್ಣುಗಳು ಮಾತ್ರ ಬೇರೆನೇ ನಿಜ ಹೇಳ್ತಿದೆ. ಅಯ್ಯೋ ಸರ್, ನಂದು ಊಟ ಆಯ್ತು, ನೀವು ಊಟ ಮಾಡಿ. ಪಲ್ಯದಲ್ಲಿ ಯಾಕೆ ಅಷ್ಟೊಂದು ಉಪ್ಪು ಹಾಕಿದ್ಯಾ? ಅಯ್ಯೋ ಹೌದಾ? ಸಮುದ್ರದ ನೀರು ಕುಡ್ದು ಹಾಗಾಗ್ತಿದೆ. ಎಲ್ಲ ಸರಿಯಾಗಿ ಇದೆಯಲ್ಲ ಸರ್? ನೀನ್ ಸರಿ. ಅಮ್ಮ, ಮೊಸರಕ್ಕೆ ಇಷ್ಟೊಂದು ಹುಳಿ ಆಗಿದೆ. ಅಮ್ಮ, ಅಯ್ಯೋ ಸರ್, ಇದನ್ನ ಎಲ್ರು ತಿನ್ಬಿಟ್ಟು ಹೋಗಿದ್ದು. ಫ್ರೆಶ್ ಮೊಸರು ಇಂದಾನೆ ಮಾಡಿರೋದು. ಸರಿಯಾಗೇ ಇದೆಯಲ್ಲ? ಈಗ ತಾನೇ ಎಲ್ಲರೂ ತಿಂದ್ರು ಅಂದ್ರೆ ನಮ್ಮ ಯಜಮಾನಿ ತಿಂದಿಲ್ಲ ಅಂತ ಆಯ್ತು. ನನ್ನ ಹತ್ರನೇ ಸುಳ್ಳ? ಮೊದಲು ನೀವು ತಿನ್ಲಿ ಅಂತ ಸರ್. ಐ ಆಮ್ ಸಾರಿ. ಇಟ್ಸ್ ಓಕೆ. ಸರಿ, ಈಗ ಊಟ ಮಾಡಿ. ನೀನು ಹಾಗೆ ನಿಂತ್ಕೊಂಡು ನಾನು ತಿಂತಾ ಇದ್ರೆ ನನಗಿಷ್ಟ ಆಗಲ್ಲ. ಕೂತ್ಕೊ. ಪರವಾಗಿಲ್ಲ ಸರ್. ಕೂತ್ಕೊ. ಇದಕ್ಕಿಂತ ಸ್ವರ್ಗ ಇನ್ನೆಲ್ಲಿದೆ ಹೇಳು? ಇದೆ. ಏನು? ಒಂದು ನಿಮಿಷ ಬಂದೆ. ಇದನ್ನ ಯಾರಿಗೂ ಕೊಟ್ಟಿಲ್ಲ. ಮೊದ್ಲು ನನ್ ಗಂಡನೇ ಟೇಸ್ಟ್ ಮಾಡ್ಬೇಕು ಅಂತ ಹಾಗೆ ಎತ್ತಿಟ್ಟಿದೀನಿ. ಏನದು? ಎಲ್ಲಿ? ಕಣ್ ಮುಚ್ಕೊಳ್ಳಿ. ಅನು, ಕಣ್ ಮುಚ್ಕೊಳ್ಳಿ. ಕಣ್ ಬಿಡೋ ಹಾಗಿಲ್ಲ. ನಂಬಿಕೆ. ಎಷ್ಟೊತ್ತು? ಆಯ್ತು. ಈಗ ನಾ ತಿನ್ನಿಸ್ತೀನಿ, ಕಣ್ ಮುಚ್ಕೊಂಡೆ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ಬೇಕು.
ಖರ್ಜೂರ ವಾಲ್ನಟ್ ಪಾಯಸ. ವಾವ್ ಸರ್, ಎಷ್ಟು ಈಸಿಯಾಗಿ ಕಂಡು ಹಿಡಿದ್ಬಿಟ್ರಿ. ಬೆಳಗ್ಗಿಂದ ನಾನ್ ನಿಮ್ಗೋಸ್ಕರ ಏನ್ ಅಡ್ಗೆ ಮಾಡೋದು ಅಂತ ತಲೆ ಕೆಡ್ಸ್ಕೊಂಡ್ ಕೂತಿದ್ದೆ. ನೀವ್ ನೋಡಿದ್ರೆ ಇಷ್ಟು ಸಲೀಸಾಗಿ ಕಂಡು ಹಿಡ್ಬಿಟ್ರಲ್ಲ. ಇನ್ನೊಂದ್ ಸ್ಪೂನ್ ಸಾಕು. ಅರೆ, ಇದೆಲ್ಲ ನಿಮ್ಗೋಸ್ಕರನೇ ಮಾಡಿರೋದು. I'm done. ಸರ್, 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 ಪಾಯಸ ಚೆನ್ನಾಗೇ ಇದೆಯಲ್ಲ. ಇಷ್ಟ ಆಗ್ಲಿಲ್ವಾ ಇವ್ರಿಗೆ? ಈ ಮನೆಯವ್ರನ್ನ ಅರ್ಥ ಮಾಡ್ಕೊಂಡು ನನಗೆ ನಾನು ಅರ್ಥ ಆಗ್ತಿಲ್ವಾ? ಅರ್ಥ ಮಾಡ್ಕೋನು. ನಂಗೆ ಗೊತ್ತು, ನನ್ನನ್ನ ಆಟ ಆಡಿಸ್ತಿದ್ದೀರಾ ನೀವು. ಈ ಸತಿ ನಾನಂತೂ ಯಾಮಾರಲ್ಲ. ಪಾಪ, ಸಿಕ್ಕಾಪಟ್ಟೆ ಕೆಲಸ ಇರಬೇಕು ಅಲ್ವಾ? ಏನ್ ಮಾಡೋದು, ವರ್ಧನ್ ಕಂಪ್ನಿಲಿ ಕೆಲಸ ಮಾಡೋ ಅನುಸಿರಿ ಮನೆ ಅವರು ಮನೇಲಿ ರಜಾ ಹಾಕಿ ಕೂತಿದಾರಲ್ಲ, ಎಲ್ಲ ಜವಾಬ್ದಾರಿನೂ ನಿಮ್ಮ ಮೇಲೆ ಬಿದ್ದಿರತ್ತೆ. ಸರ್, ನಿಮ್ಗೆ ಮಂಚದ ಮೇಲೆ ಆ ಕಡೆ ಮಲ್ಗೋದಕ್ಕಿಷ್ಟನಾ ಈ ಕಡೆ ಮಲ್ಗೋದಕ್ಕಿಷ್ಟನಾ? ನಂಗಂತೂ ಯಾವ ಕಡೆ ಮಲ್ಗಿದ್ರು ಭಯ ಆಗ್ತಾನೆ ಇರುತ್ತೆ. ಸ್ಲೀಪಿಂಗ್ ಕೋಚ್ ಬಸ್ಸಲ್ಲಿ ಅಪ್ಪರ್ ಬರ್ತಲ್ಲಿ ಟ್ರಾವೆಲ್ ಮಾಡ್ದಂಗೆ ಎಲ್ ಬಿದ್ದೋಗ್ತೀನೇನೋ ಅನ್ನೋ ಭಯ. ಮಂಚದ ಮೇಲೆ ಮಲ್ಗಿ ರೂಢಿನೇ ಇಲ್ವಲ್ಲ, ಅದಕ್ಕೆ. ಅಮ್ಮ ಏನಾದ್ರೂ ಇದ್ದಿದ್ರೆ ಅವ್ರನ್ನ ಗಟ್ಟಿಯಾಗಿ ತಪ್ಕೊಂಡು ಮಲ್ಕೊಂಡ್ ಬಿಡ್ತಿದ್ದೆ.
ಸರ್ ನೀವು ಓಕೆ ಅಲ್ವಾ? ಸ್ವಲ್ಪ ಸುಸ್ತನು. ಆಫೀಸಲ್ಲಿ ತುಂಬ ಕೆಲಸ ಇತ್ತು. ಅದು ಅಲ್ಲದೆ ಹೊಟ್ಟೆಲಿ ಏನೋ ಸಂಕಟ. ಅಯ್ಯೋ, ಹೋಟೆಲ್ ಸಂಕಟನ? ನಾನ್ ಮಾಡಿರೋ ಅಡ್ಗೆಲೆ ಏನಾದ್ರೂ ವ್ಯತ್ಯಾಸ ಆಗಿರ್ಬೇಕು. ನಿಮ್ಗ ಆ ಪಾಯಸ ಇಷ್ಟ ಆಗಿಲ್ಲ ಅಲ್ವಾ? ಇನ್ಮೇಲೆ ಈ ತರ ಏನೇನೋ ಕಾಂಬಿನೇಷನ್ಸ್ ಅಲ್ಲಿ ನಾನು ಅಡ್ಗೆ ಮಾಡೋದಕ್ಕೆ ಹೋಗಲ್ಲ. ನಿಮ್ಗೆ ಏನ್ ಇಷ್ಟನೋ ಅದನ್ನೇ ಮಾಡ್ತೀನಿ. ಹಾಗೇನಿಲ್ಲ, ನೀನು ಅಡುಗೆ ತುಂಬ ಚೆನ್ನಾಗಿ ಮಾಡಿದ್ದೆ, ನನಗೆ ಬಹಳ ಇಷ್ಟ ಆಯಿತು. ಆದರೆ ಆಗಲೇ ಹೇಳಿದ್ನಲ್ಲ, ಆಫೀಸಲ್ಲಿ ತುಂಬ ಕೆಲಸ ಇತ್ತು, ಹಾಗಾಗಿ ನನಗೆ ಸುಸ್ತಾಗಿದೆ. ಐ ಆಮ್ ಸಾರಿ ಅನು. ನಾಳೆ ಮಾತಾಡೋಣ. ಸರಿ ಸರ್, ಗುಡ್ ನೈಟ್. ಗುಡ್ ನೈಟ್. ಐ ಆಮ್ ಸಾರಿ ಅನು. ಅಯ್ಯೋ, ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ಹಾಗೆ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಹೋಗಿ ಕ್ಲೀನ್ ಮಾಡಬೇಕು. ಅಯ್ಯೋ ಅಜ್ಜ, ಬಿಡಿ ಬಿಡಿ. ನೀವ್ಯಾಕೆ ಇದನ್ನೆಲ್ಲ ಕ್ಲೀನ್ ಮಾಡ್ತಿದ್ದೀರಾ? ಪರವಾಗಿಲ್ಲ ಅಮ್ಮವ್ರೆ. ಅಜ್ಜಯ್ಯ, ಯಾರು ಅಡ್ಗೆ ಮಾಡ್ತಾರೋ ಅವ್ರು ಕ್ಲೀನ್ ಮಾಡಿದ್ರೇನೆ ಅದು ಸಂಪೂರ್ಣ ಆಗೋದು. ಅದನ್ನ ಇನ್ನೊಂದು ದಿವಸ ಮಾಡಿದಾರಾತು. ಈಗ ನೀವು ಹೋಗಿ ಮುಕ್ಕೋರಿ. ಅಜ್ಜ, ಇಲ್ಲಿ ಪಾಯಸ ಇಟ್ಟಿದ್ನಲ್ಲ, ಅದನ್ನ ಎತ್ತಿ ಫ್ರಿಜ್ಜಲ್ಲಿ ಇಟ್ರ? ಅದು ಇನ್ನೂ ಯಾರು ತಿಂದಿಲ್ಲ, ಬೆಳಗ್ಗೆ ಎಲ್ರಿಗೂ ಕೊಡ್ಬೇಕು. ಅದು ನಾಳೆ ಚಲೋ ಇರಂಗಿಲ್ಲ ಅಂತ ಅದನ್ನ ಒಗ್ದೇನ್ರಿ. ಅಯ್ಯೋ ಅಜ್ಜಯ್ಯ, ಚೆಲ್ಲದ್ರ? ಅದಿನ್ನೂ ಯಾರು ತಿಂದೇ ಇರ್ಲಿಲ್ಲ. ಈ ಮನೆಯೊಳಗೆ ಯಾವುದೇ ಆಹಾರ ಪದಾರ್ಥ ವ್ಯರ್ಥ ಆಗೋದು ಯಾರಿಗೂ ಇಷ್ಟ ಇಲ್ಲ ಅವರ. ಅದು ನಾಳೆ ಉಳಿಯಂಗಿಲ್ಲ ಅಂತ ನಾ ಅದನ್ನ ಸ್ವಚ್ಛ ಮಾಡೇನ್ರಿ. ಅಲ್ಲ, ನೀವು ಮಕ್ಕೋರಿ. ಮಗಳು ಮದ್ವೆ ಆದ್ಮೇಲೆ ಮೊದಲನೇ ಸಲ ಮಗಳ ಮನೆಗೆ ಹೋಗ್ತಾ ಇದ್ದೀನಿ. ಅವ್ರು ಕೊಟ್ಟಿರೋ ನೆಕ್ಲೆಸು, ಬಳೆ, ಓಲೆ ಎಲ್ಲ ಹಾಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಆರ್ಯವರ್ಧನ್ ಮನೆತನಕ್ಕೆ ಕರೆಕ್ಟ್ ಆಗಿರುತ್ತೆ. ಬೇಡ ಪುಷ್ಪ, ಅದನ್ನೆಲ್ಲ ಹಾಕೊಂಡ್ರೆ ಆಡಂಬರ ಮಾಡ್ದಂಗಿರುತ್ತೆ. ಪುಷ್ಪ, ನೀನ್ ಹೆಂಗಿದ್ಯಾ ಹಾಗೆ ಚೆನ್ನಾಗಿದ್ಯಾ. ಚೆನ್ನಾಗಿದ್ದೀನಲ್ವಾ? ಸುಬ್ಬು 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 ಸುಬ್ಬು. ಅಮ್ಮ ನಮಸ್ತೆ. ನಮಸ್ಕಾರ. ಯಾರಂತ ಗೊತ್ತಾಗ್ಲಿಲ್ಲ. ಸುಬ್ರಹ್ಮಣ್ಯ ಸಿರಿಮನೆ ಇದಾರೆ, ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು, ಒಳಗಡೆ ಬರ್ಬೋದಾ? ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಸುಬ್ಬು ಸುಬ್ಬು, ಬೇಗ ಬಾ ಸುಬ್ಬು. ಏನಾಯ್ತು? ಹಿಂಗೆಲ್ಲಿಗೆ ಹೊಟ್ಟು ನಿಂತಿದೀಯೇ? ಚೆನ್ನಾಗಿ ಕೇಳ್ದೆ ಬಿಡು. ಹನುಮನೆ ಪೂಜೆಗೆ ಹೋಗ್ಬೇಕಲ್ವಾ? ಅಯ್ಯೋ, ನಿನ್ನ ಕೇಳ್ಕೊಂಡು ಯಾರೋ ಬಂದಿದ್ದಾರೆ ನೋಡ್ ಸುಬ್ಬು. ಸರ್ ನಮಸ್ಕಾರ. ನಮಸ್ಕಾರ. ತಗೊಳ್ಳಿ.